ರಾಜ್ಯದಲ್ಲಿ ಮುಂದುವರೆದಿದೆ ಜಲಾಸುರನ ಆರ್ಭಟ. ಗೌರಿ ಗಣೇಶ ಹಬ್ಬದ ಸಂಭ್ರಮಕ್ಕೆ ವರುಣ ಕಾಟವನ್ನ ಕೊಡ್ತಾ ಇದ್ದಾನೆ. ರಾಜ್ಯಾದ್ಯಂತ ಭಾರೀ ಮಳೆಯಿಂದ ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದಿಷ್ಟೇ ಅಲ್ಲ, ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಇನ್ನು 3 ದಿನ ರಾಜ್ಯದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಅಂದ್ರೆ ಭಾರೀ ಮಳೆಯಾಗುವಂತ ಸಾಧ್ಯತೆ ಇದೆ. ಮುನ್ಸೂಚನೆಯನ್ನ ಕೊಟ್ಟಿರೋದು. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ ಇದೆ. ಶಾಲಾ ಕಾಲೇಜುಗಳಿಗೂ ಸಾಕಷ್ಟು ಜಿಲ್ಲೆಗಳಲ್ಲಿ ರಜೆ ಘೋಷಣೆಯಾಗಿದೆ. ಮತ್ತೆ ಸರ್ಕಾರನೂ ಅಷ್ಟೇ ಆಯಾ ಜಿಲ್ಲಾಡಳಿತಕ್ಕೆ ಹೈ ಅಲರ್ಟ್ ಇಂದ ಇರಬೇಕು ಅಂತ ಸೂಚನೆಯನ್ನ ಕೊಟ್ಟಿದೆ. ಮತ್ತೆ ತುರ್ತಾಗಿ ಪರಿಹಾರ ಕಾರ್ಯಗಳನ್ನು ಕೂಡ ಕೈಗೊಳ್ಳಬೇಕು ಅಂತ ಅಧಿಕಾರಿಗಳಿಗೆ ಸರ್ಕಾರ ಅಂದ್ರೆ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ. ಇನ್ನು ಇವತ್ತು ಕೂಡ ಸಿಎಂ ಬಸವರಾಜ ಲೋನ್ ಕೊಡೋರು ನಿಮ್ಗೆ ಹೆಲ್ಪ್ ಆಗ್ಲಿ ಅಂತ ಕೊಡಲ್ಲ, ಅವರು ಲಾಭ ಮಾಡ್ಕೋಬೇಕು ಅಂತ ಕೊಡ್ತಾರೆ. ಹಾಗಾದ್ರೆ ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಗೊತ್ತಾಗ್ಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಬೊಮ್ಮಾಯಿ ಹಾಗೇನೆ ಸಚಿವರು ನೆರೆ ಪೀಡಿತ ಪ್ರದೇಶಗಳಿಗೆ ವಿಸಿಟ್ ಮಾಡ್ತಾರೆ. ಅಲ್ಲಿ ಅಧಿಕಾರಿಗಳಿಂದ ಮಾಹಿತಿ ಪಡ್ಕೊಳ್ತಾರೆ. ತುರ್ತಾಗಿ ಏನೆಲ್ಲ ಪರಿಹಾರ ಮಾಡಬಹುದು ಮತ್ತೆ ಜನರಿಂದ ಸಮಸ್ಯೆಯನ್ನು ಕೂಡ ಆಲಿಸ್ತಾರೆ. ಈಗ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನ ಕೊಟ್ಟಿರೋದು. ರಾಜ್ಯದಲ್ಲಿ ಇನ್ನೂ 3 ದಿನ ಭಾರೀ ಪ್ರಮಾಣದಲ್ಲಿ ಮಳೆ ಆಗತ್ತೆ ಅಂತ. ಹಾಗಾಗಿ ಎಲ್ಲೆಲ್ಲಿ ಯಾವ್ಯಾವ ಅಲರ್ಟ್ ಅನ್ನ ಹವಾಮಾನ ಇಲಾಖೆ ಸದ್ಯಕ್ಕೆ ಕೊಟ್ಟಿದೆ, ಎಲ್ಲೆಲ್ಲಿ ಎಚ್ಚರಿಕೆಯಿಂದ ಜನ ಇರಬೇಕು ಅಂದ್ರೆ ಯೆಲ್ಲೋ ಅಲರ್ಟ್ ಎಲ್ಲೆಲ್ಲಿ ಅಂದ್ರೆ ಬೆಳಗಾವಿ, ಗದಗ, ಬೆಂಗಳೂರು, ಹಾವೇರಿ, ಶಿವಮೊಗ್ಗ ಭಾಗದಲ್ಲಿ ಯೆಲ್ಲೋ ಅಲರ್ಟ್ ಇರುತ್ತೆ. ಇದ್ರ ಜೊತೆಯಲ್ಲಿ ಮಲೆನಾಡು ಭಾಗ, ಚಿಕ್ಕಮಗಳೂರು, ಇನ್ನು ಕರಾವಳಿ ಭಾಗ ಅಂದ್ರೆ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಅಫ್ಕೋರ್ಸ್ ಉಡುಪಿನೂ ಬರುತ್ತೆ. ಇನ್ನು ಧಾರವಾಡ, ಬಳ್ಳಾರಿ, ದಾವಣಗೆರೆ, ಚಿತ್ರದುರ್ಗ ಆಲ್ಮೋಸ್ಟ್ ನಾವು ನೋಡೋದಾದ್ರೆ ರಾಜ್ಯಾದ್ಯಂತ ಅಂತಾನೆ ಹೇಳ್ಬೋದು. ತುಮಕೂರು ಮತ್ತೆ ಚಿಕ್ಕಬಳ್ಳಾಪುರ, ಕೋಲಾರ, ರಾಮನಗರ, ಇಲ್ಲಿ ಕರಾವಳಿ, ಬಯಲುಸೀಮೆ ಭಾಗ್ಯ ಜೊತೆಗೆ ಮಲೆನಾಡು ಭಾಗ ಎಲ್ಲಾ ಕಡೆನೂ ಯೆಲ್ಲೋ ಅಲರ್ಟ್ ಅನ್ನ ಈಗ ಹವಾಮಾನ ಇಲಾಖೆ ಘೋಷಣೆ ಮಾಡಿರೋದು. ಇನ್ನು ಮುಂದಿನ 3 ದಿನಗಳ ಕಾಲ. ಇನ್ನು ಎಲ್ಲೆಲ್ಲಿ ಭಾರಿ ಮಳೆ ಆಗುವ ಚಾನ್ಸಸ್ ಇದೆ ಅಂತ ಹವಾಮಾನ ಇಲಾಖೆ ಹೇಳಿರೋದು. ಅಫ್ಕೋರ್ಸ್ ಫಸ್ಟ್ ಬರುತ್ತೆ ಕರಾವಳಿ ಭಾಗ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ ಭಾಗದಲ್ಲಿ ಭಾರಿ ಮಳೆ ಆಗುತ್ತೆ ಅಂತ ಹೇಳಿದೆ. ಇನ್ನು ಬೆಂಗಳೂರಿನ ಜನ ಸ್ವಲ್ಪ ಸೇಫ್ ಆಗಿರೋದು ಬೆಟರ್, ಎಚ್ಚರಿಕೆಯಿಂದ ಇರೋದು ಬೆಟರ್. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಮತ್ತೆ ರಾಮನಗರ. ಸೊ ಈ ಸತಿ ಮಳೆಗೆ ಅತಿ ಹೆಚ್ಚು ಹಾನಿಗೆ ಒಳಗಾಗಿರುವಂತಹ ಜಿಲ್ಲೆ ಅಂದ್ರೆ ರಾಮನಗರ ಮತ್ತೆ ಚನ್ನಪಟ್ಟಣ ಭಾಗ. ಸೊ ಅವರು ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಮುಂದಿನ 3 ದಿನ. ಚಿಕ್ಕಬಳ್ಳಾಪುರ, ಕೋಲಾರ, ಶಿವಮೊಗ್ಗ, ಚಿತ್ರದುರ್ಗ, ಚಿಕ್ಕಮಗಳೂರು ಈ ಭಾಗದಲ್ಲೂ ಭಾರೀ ಮಳೆ ಆಗುತ್ತೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟಿರೋದು. ಹಾಗಾಗಿ ಮತ್ತೆ ಹೇಳ್ತಾ ಇದೀವಿ, ಜಿಲ್ಲಾಡಳಿತ ಆಲ್ರೆಡಿ ಅಲರ್ಟ್ ಇರಬೇಕು ಅಂತ ಸರ್ಕಾರ ಸೂಚನೆಯನ್ನ ಕೊಟ್ಟಿದ್ದಾಗಿದೆ. ಜನನೂ ಅಷ್ಟೇ. ಇನ್ಫ್ಯಾಕ್ಟ್ ಸ್ವಲ್ಪ ನೀವು ಎಚ್ಚರಿಕೆಯಿಂದ ಇದ್ರೆ ಒಳ್ಳೇದು. ಗೊತ್ತಾಗುತ್ತೆ ಹಬ್ಬದ ಟೈಮು, ಈ ಟೈಮ್ನಲ್ಲಿ ಮಳೆ ಬಂದಿದ್ರಿಂದ ಸಾಕಷ್ಟು ಜನರಿಗೆ ಕಿರಿಕಿರಿ ಆಗುತ್ತೆ. ಹಬ್ಬದ ಸಂಭ್ರಮವನ್ನ ಅಲ್ಲಿ ಫ್ಯಾಮಿಲಿ ಜೊತೆಗೆ ಮಾಡಕ್ ಆಗಲ್ಲ ಹಬ್ಬವನ್ನ. ಇನ್ನು ರಾಜಧಾನಿ ಜನ ತುಂಬಾ ಅಲರ್ಟ್ ಆಗಿರ್ಬೇಕು. ಬೆಂಗಳೂರು ಒಂದು ಸಣ್ಣ ಮಳೆಗೆ ತಡ್ಕೊಳ್ಳಲ್ಲ, ಇನ್ನು ಭಾರೀ ಮಳೆಗೆ ಬೆಂಗಳೂರು ತಡ್ಕೊಳ್ಳುತ್ತಾ? ಅಫ್ಕೋರ್ಸ್ ಇಲ್ಲಿರುವಂತ ಒಂದಿಷ್ಟು ಅವೈಜ್ಞಾನಿಕ ಮೆಥಡ್ಗಳಿರ್ಬೋದು, ಡ್ರೈನೇಜ್ ಸಿಸ್ಟಮ್ ಇರ್ಬೋದು. ಸೊ ಜನ ಅಲ್ಟಿಮೇಟ್ ಆಗಿ ಅದರಲ್ಲೂ ಈ ತಗ್ಗು ಪ್ರದೇಶದಲ್ಲಿ ಮನೆಗಳಿರುತ್ತಲ್ಲ, ಅವರಿಗೆ ಸಾಕಷ್ಟು ತೊಂದರೆಗಳಾಗ್ತಾ ಇದೆ. ಅದನ್ನ ನಾವು ನಿನ್ನೆ ನೋಡಿದ್ವಿ. ಮತ್ತೆ ರೋಡಲ್ಲಿ ಓಡಾಡೋಕ್ಕೂ ಭಯ. ಮರ ಯಾವ ಟೈಮಲ್ಲಿ ಯಾರ ತಲೆ ಮೇಲೆ ಬೀಳುತ್ತೆ, ಯಾವ ವೆಹಿಕಲ್ ಮೇಲೆ ಬೀಳುತ್ತೆ ಅಂತ ಹೇಳಕ್ಕಾಗಲ್ಲ. ಸೊ ಬೆಂಗಳೂರಿನ ಜನ ಮತ್ತೆ ಆತಂಕಕ್ಕೊಳಗಾಗಿದ್ದಾರೆ. ಎಚ್ಚರಿಕೆಯಿಂದ ಇರೋದು ಬೆಟರ್. ತಡರಾತ್ರಿ ಮಳೆಗೆ ಧರೆಗೆ ಉರುಳಿದೆ ಮರಗಳು. ಸಾಕಷ್ಟು ಏರಿಯಾದಲ್ಲಿ ಅವಾಂತರ ಆಗಿದೆ. ರಸ್ತೆಗೆ ಅಡ್ಡಲಾಗಿ ಮರದ ಕೊಂಬೆ ಬಿದ್ದಿದೆ. ಮಧ್ಯರಾತ್ರಿ ಬಿಬಿಎಂಪಿ ಅರಣ್ಯ ಸಿಬ್ಬಂದಿ ತೆರವು ಮಾಡಿದ್ದಾರೆ. ಇನ್ನೂ ಹಲವು ಕಡೆ ಮಳೆ ಮತ್ತೆ ಬಿರುಗಾಳಿಯಿಂದ ಜನ ತತ್ತರಿಸೋಗಿದ್ದಾರೆ. ಸಿಲಿಕಾನ್ ಸಿಟಿ ಮಂದಿ ಮಳೆಯಿಂದಾಗಿ ಹಬ್ಬದ ಖರೀದಿಗೂ ಸಂಕಷ್ಟ ಆಗಿದೆ. ಇವತ್ತು ಹಬ್ಬ, ಗೌರಿ ಹಬ್ಬ, ನಾಳೆ ಗಣೇಶ ಹಬ್ಬ. ಅದಕ್ಕೆ ಬೇಕಾದ ತಯಾರಿ ಒಂದಿನದ ಮುಂಚೆನೆ ಮಾಡ್ಕೋಬೇಕಾಗುತ್ತೆ. ತುಂಬಾ ಜನ ಕೆಲ್ಸಕ್ಕೆ ಹೋಗೋರು, ಬ್ಯುಸಿ ಇರೋರು ಹಬ್ಬದ ಹಿಂದಿನ ದಿನ ತಯಾರಿ ಮಾಡ್ಕೊಂಡ್ಬಿಡೋಣಪ್ಪ ಅಂತ ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಾರೆ. ಆದ್ರೆ ನಿನ್ನೆ ಸಂಜೆ ಮೇಲ್ ಸುರಿದಂತ ಧಾರಾಕಾರ ಮಳೆಯಿಂದ ಮಾರ್ಕೆಟ್ ಹೋಗಕ್ಕಾಗ್ಲಿಲ್ಲ. ಹಬ್ಬಕ್ಕೆ ಬೇಕಾದಂತ ವಸ್ತುಗಳನ್ನು ಖರೀದಿ ಮಾಡೋಕ್ಕಾಗಿಲ್ಲ. ಹೋದ್ರು ಆ ಮಾರ್ಕೆಟ್ ತುಂಬಾ ಕೆಸರು, ಮಳೆ, ಒಂಥರ ಕಿರಿಕಿರಿ ಬೇಕಾದಂತ ವಸ್ತುಗಳನ್ನೆಲ್ಲ ತಗೊಳ್ಳೋದಕ್ಕೆ. ಬೆಂಗಳೂರಲ್ಲಿ ಸುರಿದಂತ ಧಾರಾಕಾರ ಮಳೆಗೆ ಜನ ಕಂಗಾಲಾಗಿದ್ದಾರೆ. ಇವತ್ತು ಕೂಡ ನಗರದಲ್ಲಿ ವಿಪರೀತ ಮಳೆ ಆಗುವಂತ ಚಾನ್ಸಸ್ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಇನ್ನು ಬೆಂಗಳೂರು ನಗರದ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆಯನ್ನ ಜಿಲ್ಲಾಡಳಿತ ಮಾಡಿದೆ. ನೋಡಿ ಬೆಂಗಳೂರಲ್ಲಿ ಜನರ ಪರದಾಟ ಹೆಂಗಿದೆ. ಸಂಜೆ ಮೇಲೆ ಮಳೆ ಬಂದ್ರೆ ತಮ್ಮ ಕೆಲಸ ಮುಗಿಸಿ ಆಫೀಸಿಂದ ತಾವು ಕೆಲಸ ಮಾಡುವಂತ ವರ್ಕ್ ಪ್ಲೇಸ್ ಇಂದ ಮನೆಗೆ ಹೋಗ್ಬೇಕು ಅಂತ ದೊಡ್ಡ ಸಾಹಸ ಮಾಡ್ದಂಗೆ ಮನೆ ತಲುಪೋದು. ಮತ್ತೆ ಗ್ಯಾರಂಟಿ ಇರಲ್ಲ ಜೀವಕ್ಕೂ. ಬೆಂಗಳೂರಲ್ಲಿ ನಾವು ಸೇಫ್ ಆಗಿ ಮನೆ ತಲುಪ್ತೀವೋ ಇಲ್ವೋ, ಯಾವ ಟೈಮಲ್ಲಿ ಯಾವ ಗುಂಡಿಗೆ ಬೀಳ್ತೀವೋ, ಯಾವ ರಾಜಕಾಲುವೆಯಲ್ಲಿ ಕೊಚ್ಕೊಂಡು ಹೋಗ್ತೀವೋ, ಮರ ಬಿದ್ದು ಏನಾದರೂ ಹೆಚ್ಚು ಕಮ್ಮಿ ಆಗುತ್ತಾ ಹೇಳಕ್ಕಾಗಲ್ಲ.
ಪ್ರತಿ ಸಲ ಮಳೆ ಬಂದಾಗ್ಲೂ ಅನುಗ್ರಹ ಲೇಔಟ್ ಮಾತ್ರ ಮುಚ್ಚೋಗುತ್ತೆ, ಅಂದ್ರೆ ಜಲಾವೃತ ಆಗ್ಬಿಡುತ್ತೆ, ಮನೆ ಒಳಗ್ ನೀರು ಬರುತ್ತೆ, ಜನ ಪರದಾಟವನ್ನ ಪಡಬೇಕಾಗುತ್ತೆ. ಈ ಸಲನೂ ಹಂಗೆ ಆಗಿದೆ. ಅನುಗ್ರಹ ಲೇಔಟ್ ನಲ್ಲಿ ಇನ್ನೂ ಮಳೆ ನೀರು ನಿಂತ್ಕೊಂಡಿದೆ. ರಾತ್ರಿಯಿಂದ ನೀರನ್ನ ಅಗ್ನಿಶಾಮಕ ದಳ ಹೊರಗಡೆ ಹಾಕ್ತಾ ಇದ್ದಾರೆ. ಬಟ್ ನೀರು ಎಲ್ಲಿಗೆ ಹೋಗುತ್ತೆ? ಮತ್ತಿವತ್ ಮಳೆ ಬಂದ್ರೆ ಮತ್ತಷ್ಟು ಸಂಕಷ್ಟ ಅಲ್ಲಿ ಕಟ್ಟಿಟ್ಬಿಟ್ಟಿದೆ. ಸದ್ಯ ಕೆಲವು ಮನೆಗಳಿಂದ ಮಳೆ ನೀರು ತಗ್ಗಿದೆ, ನಿಧಾನವಾಗಿ ಇಳಿದು ಹೋಗ್ತಾ ಇದೆ. ರಸ್ತೆ ಪೂರ್ತಿ ಜಲಾವೃತ ಆಗಿದೆ. ರಾತ್ರಿಯಿಂದಲೂ ನೀರನ್ನ ತೆರವು ಮಾಡೋ ಕಾರ್ಯ ನಡೀತಾ ಇದೆ. ಬೃಹತ್ ಪೈಪ್ಗಳಲ್ಲಿ, ದೃಶ್ಯದಲ್ಲೂ ನಾವು ನೋಡ್ತಾ ಇದ್ದೀವಿ, ಬೃಹತ್ ಪೈಪ್ಗಳ ಮೂಲಕ ಆ ನೀರನ್ನ ಹೊರಗಡೆ ಹಾಕ್ತಾ ಇದ್ದಾರೆ. ಆ ಪಂಪ್ ಎಲ್ಲ ಯೂಸ್ ಮಾಡಿ, ಮೋಟಾರ್ಗಳನ್ನ ಯೂಸ್ ಮಾಡಿ. ಬಟ್ ನೀರಿನ ಪ್ರಮಾಣ ನಿಧಾನವಾಗಿ ತಗ್ತಾ ಇದೆ. ಬೆಂಗಳೂರಿನ ಮಲೇಶ್ವರಂನಲ್ಲಿ ರಾತ್ರಿ ಎಲ್ಲ ಮಳೆ ಬಂದಿದೆ, ಕೆರೆಯಂತಾಗಿದೆ ರಸ್ತೆಗಳು, ವಾಹನ ಸವಾರರು ಪರದಾಟ ಪಟ್ಟಿದ್ದಾರೆ. ಅಫ್ಕೋರ್ಸ್ ಮಲೇಶ್ವರಂನಲ್ಲಿ ಒಂದು ದೊಡ್ಡ ಮಾರ್ಕೆಟ್ ಇದೆ, ಹಬ್ಬ ಟೈಮ್ನಲ್ಲಿ ವ್ಯಾಪಾರ ವಹಿವಾಟು ಭರ್ಜರಿಯಾಗಿ ಆಗುತ್ತೆ. ಬಟ್ ಮಳೆ ಬಂದಿದ್ರಿಂದ ವ್ಯಾಪಾರಿಗಳು ಪರದಾಟ ಪಟ್ಟರು, ಕೊಂಡ್ಕೊಳ್ಳೋಕೆ ಬಂದ ಗ್ರಾಹಕರು ಪರದಾಟ ಪಟ್ಟಿದ್ದಾರೆ. ಇನ್ನು ಮಲೇಶ್ವರಂನಲ್ಲಿ ಮನೆಯೊಂದಕ್ಕೆ ನೀರು ನುಗ್ಗಿಬಿಟ್ಟಿತ್ತು. ಮಳೆ ನೀರಲ್ಲಿ ಮನೆಯಲ್ಲಿದ್ದ ವಸ್ತುಗಳೆಲ್ಲ ಪಾಪ ಕೊಚ್ಕೊಂಡು ಹೋಗಿದೆ. ಪ್ರತಿ ಸಲ ಮಳೆ ಬಂದಾಗ್ಲೂ ಇದೇ ಗೋಳು, ತೊಂದರೆ ಆಗ್ತಿದೆ ಅಂತ ಜನ ಅಲ್ಲಿ ಬೈತಾ ಇದ್ದಾರೆ. ತಮ್ಮ ಸಹಾಯಕ್ಕೆ ಯಾರು ಬರ್ತಾ ಇಲ್ಲ ಅಂತಾನೂ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅನುಗ್ರಹ ಲೇಔಟ್ ನಲ್ಲಿ ಸದ್ಯಕ್ಕೆ ಪರಿಸ್ಥಿತಿ ಯಾವ ತರ ಇದೆ? ಇನ್ನಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಸ್ಥಳದಿಂದಲೇ ನೇರ ಸಂಪರ್ಕದಲ್ಲಿ ಕನೆಕ್ಟೆಡ್ ಇದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ಬಾಗಟ. ಒಂದ್ ಕಡೆ ಹಬ್ಬವನ್ನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಬೇಕು ವಿತ್ ಫ್ಯಾಮಿಲಿ ಮೆಂಬರ್ಸ್ ಅಂತ ಒಂದು ಆಸೆಯಲ್ಲಿ ಇರ್ತಾರೆ. ಆದ್ರೆ ಮನೆಯೊಳಗೆಲ್ಲ ನೀರು ಬಂದ್ಬಿಟ್ಟಿದೆ. ಆ ನೀರಿನ ಪ್ರಮಾಣನೂ ಬೇಗ ಇಳಿದು ಹೋಗ್ತಾ ಇಲ್ಲ, ನಿಧಾನವಾಗಿ ಇಳಿತಾ ಇದೆ. ಹಬ್ಬ ಮಾಡದ, ಮನೇಲಿ ತುಂಬಿಕೊಂಡಿರೋ ನೀರನ್ನು ಹೊರಗಡೆ ಹಾಕದ ಅಂತ ಜನರಿಗೆ ಪಾಪ ಟೆನ್ಷನ್. ಸದ್ಯಕ್ಕೆ ಹೆಂಗಿದೆ ಅಲ್ಲಿ ಸಿಚುವೇಶನ್? ಶರ್ಮಿತಾ ಶೆಟ್ಟಿ, ಗೌರಿ ಗಣೇಶ ಹಬ್ಬದ ಸಂಭ್ರಮದಲ್ಲಿದ್ದಂತಹ ಅವರಿಗೆ ಈಗ ಅನುಗ್ರಹ ಲೇಔಟ್ನಲ್ಲಿ ಅವರೆಲ್ಲ ಕೂಡ ಜಾಗರಣೆ ಮಾಡುವಂತ ಪರಿಸ್ಥಿತಿ ಈಗ ಉಂಟಾಗಿರುವಂತದ್ದು. ರಾತ್ರಿ ಸುರಿದಂತಹ ಭಾರಿ ಮಳೆಗೆ ಸಂಪೂರ್ಣವಾಗಿ ಅನುಗ್ರಹ ಲೇಔಟ್ನಲ್ಲಿ ರಸ್ತೆಗಳು ಜಲಾವೃತ ಆಗಿದೆ. ಈಗ ಇನ್ನೂ ಕೂಡ ಅಂದ್ರೆ ಈ ರಸ್ತೆಯಲ್ಲಿ ನೋಡಬಹುದು, ಸಂಪೂರ್ಣವಾಗಿ ಇನ್ನೂ ಕೂಡ ನೀರನ್ನ ತೆರವು ಮಾಡ ಅಂದ್ರೆ ಹೊರಗಡೆ ಹಾಕುವಂತ ಕೆಲಸವನ್ನ ಇಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ಮಾಡ್ತಾ ಇದ್ದಾರೆ. ಮತ್ತೆ ಬಿಬಿಎಂಪಿ ಅವರ ಅಧಿಕಾರಿಗಳು ಕೂಡ ಇಲ್ಲಿ ನೀರನ್ನ ಹೊರಹಾಕುವಂತ ಕೆಲಸಗಳನ್ನ ಅವರು ಕೂಡ ಮಾಡ್ತಾ ಇರುವಂತದ್ದು. ಆದ್ರೆ ಈ 2 ದಿನ ಸುರಿದಂತ ಮಳೆಗೆ ನೀರೆಲ್ಲ ಕೂಡ ಹೊರಗಡೆ ಹಾಕಲಾಗಿತ್ತು. ಈಗ ಮತ್ತೆ ನಿನ್ನೆ ರಾತ್ರಿ ಬಂದ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಈಗ ಸ್ವಲ್ಪ ಆ ಮಟ್ಟಿಗೆ ನೀರು ಕಡಿಮೆ ಆಗಿದೆ. ಅಂದ್ರೆ ಇಲ್ಲಿ ಅವೈಜ್ಞಾನಿಕವಾಗಿ ಕಾಲುವೆಗಳು ಮತ್ತು ರಾಜಕಾಲುವೆಗಳು ಮಾಡಿರೋ ಹಿನ್ನೆಲೆಯಲ್ಲಿ ಸ್ವಲ್ಪ ಸಮಸ್ಯೆ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಅವರು ಹೇಳ್ತಾ ಇರುವಂತದ್ದು. ಸ್ಥಳೀಯವಾಗಿ ಇಲ್ಲಿ ಬೃಹತ್ ಪೈಪ್ಗಳನ್ನ ಇಟ್ಟು, ಮೋಟಾರ್ಗಳನ್ನ ಇಟ್ಟು ನೀರನ್ನ ಹೊರಹಾಕುವಂತ ಕೆಲಸವನ್ನ ಈಗ ಸದ್ಯ ಮಾಡ್ತಾ ಇದ್ದಾರೆ. ಈಗ ಸ್ಥಳೀಯರಿದ್ದಾರೆ. ಮತ್ತೆ ಕೇವಲ ಅನುಗ್ರಹ ಲೇಔಟ್ ಅಷ್ಟೇ ಅಲ್ಲ, ಬೇಗ ಅಕ್ಕಪಕ್ಕದ ರಸ್ತೆಗಳಲ್ಲೂ ಕೂಡ ಸಾಕಷ್ಟು ಸಮಸ್ಯೆಗಳಾಗಿರುವಂತದ್ದು. ಈಗ ನೋಡಿ, ಬೃಹತ್ ಮೋಟಾರ್ನ ಇಟ್ಟು ಅಗ್ನಿಶಾಮಕ ಸಿಬ್ಬಂದಿ ಈ ನೀರನ್ನ ಹೊರಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗ ಸ್ಥಳೀಯರಿದ್ದಾರೆ, ಅವರನ್ನ ಮಾತಾಡಿಸ್ತೀನಿ. ಪಕ್ಕದ ರಸ್ತೆಗಳಲ್ಲೂ ಕೂಡ ಅವರ ಮನೆಗಳಿಗೂ ಕೂಡ ನೀರು ನುಗ್ಗಿ ರಾತ್ರಿ ಸಮಸ್ಯೆಗಳಾಗಿದೆ ಅಂತ. ಸರ್, ಪ್ರತಿ ಬಾರಿ ಮಳೆ ಬಂದಂತಹ ಸಂದರ್ಭಗಳು ಇದೇ ಸಮಸ್ಯೆ? ಪ್ರತಿ ಬಾರಿ ಮಳೆ ಬಂದಾಗ್ಲೂ ಇದೇ ರೀತಿ ಆಗತ್ತೆ. ಈಗಂತೂ 5 ರಿಂದ 10 ನಿಮಿಷ ಮಳೆ ಬಂದ್ರೆ ಸಾಕು, ರಸ್ತೆನಲ್ಲಿ ನಮ್ಮ ಏರಿಯಾದಲ್ಲಿ 2 ಅಡಿ ನೀರು ನಿಂತು ಬಿಡುತ್ತೆ. ಸೊ ಮನೆ ಒಳಗಡೆ ನೀರು ಬರೋ ಚಾನ್ಸಸ್ ತುಂಬಾ ಜಾಸ್ತಿ. ಈಗ ಮೊದಲು ವರ್ಷಕ್ಕೆ 1 ಸರ್ತಿ 2 ಸರ್ತಿ ಬರ್ತಿತ್ತು, ಈಗಂತೂ ಈ ಸರ್ತಿ ಈಗಾಗಲೇ 5-6 ಸರ್ತಿ ಆಗೋಯ್ತು. 1.5 ತಿಂಗಳಲ್ಲಿ ಈಗ 5-6 ಸರ್ತಿ ಮಳೆ ಈ ರೀತಿ ಬಂದು ಮನೆ ಒಳಗಡೆ ನೀರು ತುಂಬಿ ನಾವೇನು ಹಬ್ಬ ಮಾಡೋದು, ಇವತ್ತು ಹಬ್ಬ ಗೌರಿ ಹಬ್ಬ, ನಾಳೆ ಗಣೇಶನ ಹಬ್ಬ, ಮೂಡೇ ಇಲ್ಲ. ಈಗ ಯಾರೇ ಕಂಪ್ಲೇಂಟ್ ಮಾಡೋದು, ಎಷ್ಟು ಇದು ಮಾಡಿದ್ರು ನಮ್ಮ ರಮಣಶ್ರೀ ಲೇಔಟ್ ಅಲ್ಲಿ ಈ ರೀತಿ ತೊಂದರೆಗಳಾಗಿ ಬಹಳನೇ ತೊಂದರೆ ಆಗ್ತಿದೆ. ಕೆಲವರಂತೂ ಮನೆ ಖಾಲಿ ಮಾಡ್ಕೊಂಡು ಹೊರಟೋಗಿದ್ದಾರೆ, ಮಳೆ ಎಲ್ಲ ನಿಂತ ಮೇಲೆ ಬಂದು ರಿಪೇರಿ ಮಾಡ್ಸೋಣ ಅಂತ. ಈ ರೀತಿ ಎಲ್ಲ ತೊಂದರೆ ಆಗ್ತಾ ಇದೆ. ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನೆಲ್ಲ ನೋಡಬೇಕು, ನೋಡಿ ಸೈಂಟಿಫಿಕ್ ಆಗಿ ಏನ್ ಪ್ರಾಬ್ಲಮ್ ಆಗ್ತಿದೆ ಅಂತ ಅರ್ಥ ಮಾಡ್ಕೊಂಡು ವಾಟರ್ ಲೆವೆಲ್ ಯಾವ ರೀತಿ ಫ್ಲೋ ಆಗತ್ತೆ, ಯಾವ ಕಡೆ ಅದು ಫ್ಲೋ ಆಗಬೇಕು ನೀರು ಅನ್ನೋದನ್ನ ಸ್ವಲ್ಪ ಅರ್ಥ ಮಾಡ್ಕೊಂಡು ಅದನ್ನ ಮಾಡಿದ್ರೆ ಒಳ್ಳೇದು ಅನ್ಸುತ್ತೆ. ಇದಿಷ್ಟು ಶರ್ಮಿತಾ ಶೆಟ್ಟಿ ಸ್ಥಳೀಯರು ಹೇಳ್ತಾ ಇರೋದು. ಅಂದ್ರೆ ಅವೈಜ್ಞಾನಿಕವಾಗಿ ಕೆಲ ಕಾಲುವೆಗಳು ಮಾಡೋ ಹಿನ್ನೆಲೆಯಲ್ಲಿ ತಗ್ಗು ಪ್ರದೇಶಗಳೆಲ್ಲ ಕೂಡ ನೀರು ನಿಂತ್ಕೊಳ್ತಾ ಇದೆ. ಅದನ್ನ ಸೈಂಟಿಫಿಕ್ ಆಗಿ ಯಾವ ತರ ಅದನ್ನ ಶಾಶ್ವತವಾದಂತಹ ಪರಿಹಾರ ಮಾಡಬೇಕು, ಅದನ್ನ ಬಿಬಿಎಂಪಿ ಅಧಿಕಾರಿಗಳು ಮಾಡಬೇಕು. ನಾವು ಎಷ್ಟೇ ಕಂಪ್ಲೇಂಟ್ಸ್ ಕೊಟ್ಟರು ಕೂಡ ಯಾವುದೇ ಪ್ರಯೋಜನ ಇಲ್ಲ ಅಂತ ಹೇಳ್ತಾ ಇರುವಂತದ್ದು ಶರ್ಮಿತಾ ಶೆಟ್ಟಿ. ಪ್ಲೀಸ್ ಬಿ ಆನ್ಲೈನ್ ಗಂಗಾಧರ್ ಬಾಗಟ. ಇನ್ನು ಬೆಂಗಳೂರಲ್ಲಿ ಒಂದು ಸಣ್ಣ ಮಳೆ ಬಂತು ಅಂದ್ರು ಸಾಯಿ ಲೇಔಟ್ ಮುಳುಗೋಗಿದೆ ಅಂತಾನೆ ಅರ್ಥ. ಹಂಗಿದೆ ಪಾಪ ಅಲ್ಲಿನ ಜನರ ಪರಿಸ್ಥಿತಿ. ಪ್ರತಿ ಸತಿ ಯಾರಾದ್ರೂ ಬರ್ತಾರೆ, ಎಲ್ಲ ಸರಿ ಮಾಡ್ಬಿಡ್ತೀವಿ ಅಂತ ಆಶ್ವಾಸನೆ ಕೊಡ್ತಾರೆ, ಹೋಗ್ತಾರೆ. ಅಲ್ಲಿನ ಪರಿಸ್ಥಿತಿ ಬಗ್ಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟೆಡ್ ಇದ್ದಾರೆ ನಮ್ಮ ರಿಪೋರ್ಟರ್ ಶರಣು ಹಂಪಿ. ಸಾಯಿ ಲೇಔಟ್ ಕತೆ ಏನಾಗಿದೆ ಶರಣು ಹಂಪಿ? ನಿನ್ನೆ ಬಂದಂತ ಭಾರಿ ಪ್ರಮಾಣದ ಮಳೆಗೆ
ಷಣ್ಮಿತಾ, ಪ್ರತಿ ಸಾರಿನೂ ಕೂಡ 1 ಗಂಟೆ ಅಥವಾ 2 ಗಂಟೆ ಮಳೆ ಬಂತಂದ್ರೆ ಸಾಯಿ ಲೇಔಟ್ ಪ್ರತಿ ಸಾರಿನೂ ಕೂಡ ಮುಳುಗ್ತಾ ಇತ್ತು. ಆದ್ರೆ ಈ ಬಾರಿ ತಾತ್ಕಾಲಿಕವಾಗಿ ಬಿಬಿಎಂಪಿ ಬೇರೆ ರೀತಿಯ ಪರ್ಯಾಯ ವ್ಯವಸ್ಥೆ ಅಂದ್ರೆ ರಾಜಕಾಲುವೆಯಿಂದ ಮೋರಿಗಳಿಗೆ ಬೇರೆ ಬೇರೆ ಕೆರೆಗೆ ಹೋಗುವಂತ ವ್ಯವಸ್ಥೆಯನ್ನ ತಾತ್ಕಾಲಿಕವಾಗಿ ಮಾಡಿದೆ ಮತ್ತು ಪಂಪ್ ಸೆಟ್ಗಳ ಮೂಲಕ ನೀರನ್ನು ಹೊರ ತೆಗೆಯುವಂತ ಕೆಲಸ ಮಾಡಿದ್ದಾರೆ. ಇನ್ನೊಂದು ಪ್ರಮುಖ ವಿಚಾರ ಅಂತಂದ್ರೆ ಮಳೆ ಬಂದ 1 ದಿನದ ನಂತರ ಈ ಏರಿಯಾದಲ್ಲಿ ಬಹಳಷ್ಟು ಎಫೆಕ್ಟ್ ಆಗೋದು. ಈಗ ತೋರಿಸಿರುವಂತ ದೃಶ್ಯ ಏನಿದೆ ಇದು 3 ದಿನಗಳ ಹಿಂದೆ ಬಂದಂತ ಮಳೆಯಲ್ಲಿ ಮನೆ ಒಳಗಡೆ ನೀರು ತುಂಬಿಕೊಂಡಿರೋದು. ಇಲ್ಲಿ ಬಹುತೇಕ 50ಕ್ಕೂ ಹೆಚ್ಚು ಮನೆಗಳು ಇದೇ ರೀತಿಯಾಗಿ ಮನೆ ಒಳಗಡೆ ನೀರು ತುಂಬಿರುತ್ತೆ. ಸೊ ಕೆಳಭಾಗದಲ್ಲಿರುವಂತಹ ಮನೆಗಳೇನಿದೆ ಇಲ್ಲಿ ವಾಸ ಮಾಡೋದನ್ನೇ ಬಿಟ್ಟು ಒಂದು 6 ತಿಂಗಳಾಗಿದೆ. ಯಾಕಂದ್ರೆ ಆ ರೀತಿಯಾದಂತ ಪರಿಸ್ಥಿತಿ ಪ್ರತಿ ಸಾರಿ ಮಳೆ ಬಂದ್ರೂ ಕೂಡ ಇದೇ ರೀತಿಯಾದಂತ ಸಿಚುವೇಶನ್. ಇವತ್ತು ಸ್ವಲ್ಪ ಕಡಿಮೆ ಇದೆ, ರಸ್ತೆಯಲ್ಲಿ ನೀರು ನಿಂತಿಲ್ಲ ಅಂತಲ್ಲ, ಇದೆ 1 ರಿಂದ 2 ಅಡಿಯಷ್ಟು ಮಳೆ ನೀರು ನಿಂತಿದೆ. ಮೋರಿಯ ನೀರು ಇರ್ಬೋದು ಅಂದ್ರೆ ಚರಂಡಿಯ ನೀರೇನಿದೆ ಅದು ರಸ್ತೆಗೆ ಹರಿದು ಹೋಗ್ತಾ ಇದೆ. ಇದರಿಂದಾಗಿ ಈ ಅವ್ಯವಸ್ಥೆ ಮುಂದುವರೆದಿರೋದು. ಆದ್ರೆ ರಾಜಕಾಲುವೆ ಪ್ರಮುಖವಾಗಿ ಏನ್ ಕಂಡು ಬರ್ತಾ ಇತ್ತು, ಆ ರಾಜಕಾಲುವೆಯ ನೀರು ಶಿಫ್ಟ್ ಮಾಡ್ಲಿಕ್ಕೆ ಬೇರೆ ಕಡೆಗೆ ಸ್ಥಳಾಂತರ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಿರೋದ್ರಿಂದ ಈಗ ಈ ನೀರಿನ ಪ್ರಮಾಣ ಕಡಿಮೆ ಆಗಿದೆ. ಬೆಂಗಳೂರಿನಲ್ಲಿ ಈಗಾಗಲೇ ನಿಮಗೆ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಕೂಡ ಘೋಷಣೆ ಮಾಡಿದ್ದಾರೆ ಬೆಂಗಳೂರು ಜಿಲ್ಲಾಧಿಕಾರಿಗಳು. ಸೊ ಇವತ್ತು ಇದು ಹೊರತುಪಡಿಸಿದಂತೆ ಬೇರೆ ಏರಿಯಾಗಳಲ್ಲಿ ನಿಮಗೆ ಹೊರಮಾವಿನ ಕೆಲ ಪ್ರದೇಶಗಳಲ್ಲಿ ಮತ್ತು ನಾಗರಬಾವಿಯಲ್ಲೂ ಕೂಡ ಸಾಕಷ್ಟು ರೀತಿಯಾದಂತ ಹಾನಿಯಾಗಿದೆ. ಎಲ್ಲೆಲ್ಲಿ ತಗ್ಗು ಪ್ರದೇಶಗಳಿದಾವೆ ಅಲ್ಲಿ ನೀರು ಈ ರೀತಿಯಾಗಿ ರಸ್ತೆಯಲ್ಲೇ ನಿಂತಿರೋದು ಮತ್ತು ಮನೆ ಒಳಗಡೆನೂ ಕೂಡ ನೀರು ನುಗ್ಗಿರೋದು. ಇವತ್ತು ನೀರಿನ ಪ್ರಮಾಣ ಬಹಳ ಕಡಿಮೆ ಇದೆ. ಇನ್ನೊಂದು ದಿನ ನಂತರನೂ ಕೂಡ ಅಂದ್ರೆ ಇಲ್ಲಿ ಎಲ್ಲಾ ನೀರು ಈ ಭಾಗಕ್ಕೆ ಬರುತ್ತೆ, ಸಾಯಿ ಲೇಔಟ್ ತಗ್ಗು ಪ್ರದೇಶ ಆಗಿರೋದ್ರಿಂದ ಆವಾಗ ಇನ್ನಷ್ಟು ತೊಂದರೆ ಆಗತ್ತೆ ಅಂತೇಳಿ ಇಲ್ಲಿಯ ಸ್ಥಳೀಯರೆಲ್ಲರೂ ಕೂಡ ಆರೋಪ ಮಾಡ್ತಾ ಇದ್ದಾರೆ. ಫೈನ್, ಥ್ಯಾಂಕ್ ಯು ಶರಣ್ ಉಂಪಿ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಥ್ಯಾಂಕ್ ಯು ಸೋ ಮಚ್ ಗಂಗಾಧರ್ ವಗಟ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.